ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಡಿಸಿಷನ್ ನಿಜವಾಗಿಯೂ ನಿಮ್ದೇ ಡಿಸಿಷನ್ ಅಂತ ನಿಮ್ಗೆ ಅನಿಸುತ್ತಿದೆಯಾ? ಆದ್ರೆ ಬಹುಶಃ ಅದು ನಿಜವಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ತಲೆಗೆ ಒಂದು ಇನ್ವಿಸಿಬಲ್ ದಾರ ಕಟ್ಟಲಾಗಿದೆ ಮತ್ತು ಆ ದಾರವನ್ನು ನಿಮಗೆ ಗೊತ್ತಿಲ್ಲದ ಹಾಗೆ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ಬಾಸ್, ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ತುಂಬಾ ಹತ್ತಿರವಾದ ವ್ಯಕ್ತಿ. ಸೊ ಮುಂದಿನ 6 ನಿಮಿಷಗಳಲ್ಲಿ ನಾನು 5 ಅಂತಹ ಡಾರ್ಕ್ ಸೈಕಾಲಜಿ ಟೆಕ್ನಿಕ್ಸ್ ನ ಎಕ್ಸ್ಪೋಸ್ ಮಾಡುತ್ತೇನೆ. ಅವುಗಳನ್ನು ಬಳಸಿಕೊಂಡು ಈ ಜಗತ್ತಿನ ಅತ್ಯಂತ ಪವರ್ಫುಲ್ ಜನರು ಸಾಮಾನ್ಯ ಜನರನ್ನು ಕಂಟ್ರೋಲ್ ಮಾಡ್ತಾರೆ. ಮತ್ತು ಈ ವಿಡಿಯೋದಲ್ಲಿರುವ ಒಂದು ಟೆಕ್ನಿಕ್ ಕೂಡ ನೀವು ಮಿಸ್ ಮಾಡಿದ್ರೆ ಟ್ರಸ್ಟ್ ಮೀ, ನಿಮ್ಮ ಜೀವನದ ಕಂಟ್ರೋಲ್ ಅನ್ನು ಬೇರೆಯವರ ಕೈಗೆ ಕೊಟ್ಟಂತಾಗುತ್ತದೆ. ಈಗ ಡಿಸಿಷನ್ ನಿಮ್ದು. ಜೀವನ ಪೂರ್ತಿ ಬೇರೆಯವರ ಕಂಟ್ರೋಲ್ ನಲ್ಲಿ ಇರ್ತೀರಾ ಅಥವಾ ಈ ಗೇಮ್ ಅನ್ನು ಮಾಸ್ಟರ್ ಮಾಡಿ ಈ ಗೇಮ್ ನಲ್ಲಿ ಪ್ಲೇಯರ್ ಆಗ್ಬೇಕು ಮತ್ತು ಲೀಡ್ ಮಾಡಬೇಕು ಅಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಗೆ ನೆನಪಿದೆಯಾ, ನೀವು ಚಿಕ್ಕವರಿದ್ದಾಗ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಹೀಗೆ ಹೇಳಿರಬಹುದು, ಮೊದಲು ಓದುತ್ತೀಯಾ ಅಥವಾ ಊಟ ಆದ್ಮೇಲೆ ಓದುತ್ತೀಯಾ? ಅವಾಗ ನಿಮ್ಗೆ ಅನ್ಸಿರ್ಬಹುದು ಅವರು ನಿಮಗೆ 2 ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ. ಆದರೆ ನಿಜ ಏನು ಗೊತ್ತಾ, ಒಂದು ಆಪ್ಷನ್ ಅನ್ನು ಅವರು ಮೊದಲೇ ತೆಗೆದು ಹಾಕಿದ್ದಾರೆ, ನಾನು ಈಗ ಓದುವುದಿಲ್ಲ. ಮತ್ತು ಇಲ್ಲೇ ಶುರುವಾಗುತ್ತದೆ ಸೈಕಾಲಜಿಯ ಮೊದಲ ಟೆಕ್ನಿಕ್, ಚಾಯ್ಸ್ ಮ್ಯಾನಿಪ್ಯುಲೇಷನ್. ಹ್ಯೂಮನ್ ಬ್ರೈನ್ ನ್ಯಾಚುರಲ್ ಆಗಿ ಆರ್ಡರ್ಸ್ ಮತ್ತು ಕಮಾಂಡ್ಸ್ ಗಳಿಗೆ ರೆಸಿಸ್ಟ್ ಮಾಡುತ್ತೆ. ಯಾರಾದರೂ ಡೈರೆಕ್ಟ್ ಬಂದು ನನ್ನ ಈ ಕೆಲಸ ಮಾಡು ಅಂತ ಹೇಳಿದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತಕ್ಷಣ ಡಿಫೆನ್ಸಿವ್ ಮೂಡ್ಗೆ ಹೋಗುತ್ತದೆ. ಯಾಕಂದ್ರೆ ಯಾರಿಗೂ ಕಮಾಂಡ್ ತೆಗೆದುಕೊಳ್ಳುವುದು ಇಷ್ಟ ಇರುವುದಿಲ್ಲ. ಆದ್ರೆ ಒಬ್ಬ ಮಾಸ್ಟರ್ ಮ್ಯಾನಿಪ್ಯುಲೇಟರ್ಗೆ ಈ ವಿಷಯ ಚೆನ್ನಾಗಿ ಗೊತ್ತಿರುತ್ತದೆ. ಅದಕ್ಕಾಗಿ ಅವನು ನಿಮ್ಗೆ ಡೈರೆಕ್ಟ್ ಆರ್ಡರ್ ಕೊಡುವುದಿಲ್ಲ, ಅವನು ನಿಮ್ಗೆ ಆಪ್ಷನ್ಸ್ ಕೊಡ್ತಾನೆ, ಆಪ್ಷನ್ ಎ, ಆಪ್ಷನ್ ಬಿ. ಆದ್ರೆ ಗ್ರೌಂಡ್ ರಿಯಾಲಿಟಿ ಏನು ಗೊತ್ತಾ, ಆ 2 ಆಪ್ಷನ್ಸ್ ಅನ್ನು ಮೊದಲೇ ತುಂಬಾ ಕೇರ್ಫುಲ್ ಆಗಿ ಡಿಸೈನ್ ಮಾಡಿರುತ್ತಾರೆ. ಕೊನೆಗೆ ರಿಸಲ್ಟ್ ಮಾತ್ರ ಅವರಿಗೆ ಬೇಕಾದಂತೆ ಬರುವ ಹಾಗೆ, ನಿಮಗೆ ಫ್ರೀಡಮ್ ಕೊಟ್ಟ ಹಾಗೆ ತೋರಿಸಿ ನಿಮ್ಮ ಡಿಸಿಷನ್ ಅನ್ನು ಮೊದಲೇ ಡಿಸೈಡ್ ಮಾಡಿರುತ್ತಾರೆ. ಬೇಸಿಕ್ಲಿ ಈ ಟೆಕ್ನಿಕ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ, ನಮ್ಮ ಬ್ರೈನ್ಗೆ ಆಪ್ಷನ್ ಸಿಕ್ಕಾಗ ನಮ್ಮ ಕಂಟ್ರೋಲ್ ನಮ್ಮ ಕೈಯಲ್ಲಿದೆ ಅಂತ ಅನ್ಸುತ್ತದೆ. ಮತ್ತು ಇದೇ ಟೆಕ್ನಿಕ್ ಅನ್ನು ಜಾಬ್ ಇಂಟರ್ವ್ಯೂಸ್ ಗಳಲ್ಲಿ ಕೂಡ ಬಳಸುತ್ತಾರೆ. ಉದಾಹರಣೆಗೆ, ನೀವು ಆಫೀಸ್ ನಿಂದ ಕೆಲಸ ಮಾಡ್ತೀರಾ ಅಥವಾ ವೀಕೆಂಡ್ಸ್ ಗಳಲ್ಲೂ ಸಪೋರ್ಟ್ ಮಾಡ್ತೀರಾ. ನೋಟಿಸ್ ಮಾಡಿ, ಇಲ್ಲಿ ವರ್ಕ್ ಕ್ಯಾನ್ಸಲ್ ಮಾಡೋ ಆಪ್ಷನ್ ಇಲ್ಲ. ಹಾಗಾದ್ರೆ ಇದರ ಸೊಲ್ಯೂಷನ್ ಏನು? ನೆಕ್ಸ್ಟ್ ಟೈಮ್ ಯಾರಾದ್ರೂ ನಿಮಗೆ 2 ಆಪ್ಷನ್ಸ್ ಕೊಟ್ಟಾಗ ತಕ್ಷಣ ಡಿಸಿಷನ್ ತೆಗೆದುಕೊಳ್ಬೇಡಿ, ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿ, ಇಲ್ಲಿ 3ನೇ ಆಪ್ಷನ್ ಏನಾದರೂ ಇದೆಯಾ? ಕೆಲವರು ನಿಮ್ಮ ಚಾಯ್ಸ್ ಅನ್ನು ಮಾತ್ರ ಕಂಟ್ರೋಲ್ ಮಾಡುವುದಿಲ್ಲ, ಅವರು ನಿಮ್ಮ ಇಮೋಷನ್ಸ್ ಗಳನ್ನು ಕೂಡ ಕಂಟ್ರೋಲ್ ಮಾಡ್ತಾರೆ. ಮತ್ತು ಮುಂದಿನ ಟೆಕ್ನಿಕ್ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಈಗ ನಾವು ಹಿಸ್ಟ್ರಿಯ ತುಂಬಾ ಸ್ಮಾರ್ಟ್ ಜನರು ಬಳಸಿಕೊಂಡು ಬಂದಿರುವ ಒಂದು ಪವರ್ಫುಲ್ ಸೈಕಾಲಜಿಕಲ್ ಹ್ಯಾಕ್ ಬಗ್ಗೆ ಮಾತನಾಡೋಣ, ದಿ ಬೆಂಜಾಮಿನ್ ಫ್ರಾಂಕ್ಲಿನ್ ಎಫೆಕ್ಟ್. ಒಬ್ಬ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿ, ನಿಮಗೆ ಅವನು ತುಂಬಾ ಇಷ್ಟ ಇಲ್ಲ. ಒಂದು ದಿನ ಅವನು ನಿಮ್ಮ ಬಳಿಗೆ ಬಂದು ಒಂದು ಸಣ್ಣ ಸಹಾಯ ಕೇಳುತ್ತಾನೆ. ಬಹುಶಃ ನೋಟ್ಸ್ ಕೇಳಿರಬಹುದು ಅಥವಾ ಒಂದು ಅಸೈನ್ಮೆಂಟ್ ನಲ್ಲಿ ಹೆಲ್ಪ್ ಕೇಳಿರಬಹುದು. ನೀವು ಸಹಾಯ ಮಾಡುತ್ತೀರಿ, ಆದ್ರೆ ಕೆಲವು ದಿನಗಳ ನಂತರ ನಿಮ್ಮ ಒಳಗಡೆಯೇ ನಿಮಗೆ ಒಂದು ವಿಚಿತ್ರ ಬದಲಾವಣೆ ಕಾಣಿಸುತ್ತದೆ. ಮೊದಲಿಗಿಂತ ನೀವು ಆ ವ್ಯಕ್ತಿಯನ್ನು ಸ್ವಲ್ಪ ಹೆಚ್ಚು ಇಷ್ಟಪಡಲು ಶುರು ಮಾಡುತ್ತೀರಿ. ಆದ್ರೆ ಪ್ರಶ್ನೆ ಏನು ಗೊತ್ತಾ, ನೀವು ಅವನಿಗೆ ಸಹಾಯ ಮಾಡಿದ್ದೀರಿ, ಹಾಗಾದ್ರೆ ಅವನು ನಿಮ್ಮನ್ನು ಇಷ್ಟಪಡಬೇಕು ಅಲ್ವಾ? ಹಾಗಿದ್ದಾಗ ನೀವು ಅವನನ್ನು ಯಾಕೆ ಇಷ್ಟಪಡಲು ಶುರು ಮಾಡಿದ್ದೀರಿ? ನಿಜವಾದ ಗೇಮ್ ಇಲ್ಲಿಂದಲೇ ಶುರುವಾಗುತ್ತದೆ. ಈ ಎಫೆಕ್ಟ್ ಪ್ರಕಾರ ನಾವು ಯಾರಿಗಾದರೂ ಸಹಾಯ ಮಾಡಿದಾಗ ನಮ್ಮ ಮೈಂಡ್ ನಲ್ಲಿ ಒಂದು ಸಬ್ ಕಾನ್ಶಿಯಸ್ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತದೆ. ನಾನು ಈ ವ್ಯಕ್ತಿಗೆ ಸಹಾಯ ಮಾಡಿದ್ದೀನಿ ಅಂದ್ರೆ ಬಹುಶಃ ಅವನು ಒಳ್ಳೆಯ ವ್ಯಕ್ತಿಯಾಗಿರ್ಬೇಕು ಅಂತ ನಮ್ಮ ಬ್ರೈನ್ ತನ್ನಷ್ಟಕ್ಕೆ ತಾನೇ ಒಂದು ಕತೆ ಕಟ್ಕೊಳ್ಳುತ್ತದೆ. ಯಾಕಂದ್ರೆ ನಮ್ಮ ಬ್ರೈನ್ಗೆ ಒಂದು ವಿಷಯ ಇಷ್ಟ ಇಲ್ಲ, ಅದು ಕಾಂಟ್ರಾಡಿಕ್ಷನ್. ಒಬ್ಬ ಕೆಟ್ಟ ವ್ಯಕ್ತಿಗೆ ನಾನು ಸಹಾಯ ಮಾಡಿದ್ದೀನಿ ಅನ್ನೋದು ಬ್ರೈನ್ಗೆ ವಿಚಿತ್ರ ಅನಿಸುತ್ತದೆ. ಆದ್ದರಿಂದ ಆ ಸಿಚುವೇಶನ್ ಅನ್ನು ಜಸ್ಟಿಫೈ ಮಾಡಲು ಆ ವ್ಯಕ್ತಿಯನ್ನು ಒಳ್ಳೆಯವನು ಅಂತ ನಂಬಲು ಶುರು ಮಾಡುತ್ತದೆ. ನೋಡಿದ್ರಾ, ಒಂದು ಸಣ್ಣ ಫೇವರ್ ಮೂಲಕ ನೀವು ನಿಮ್ಮ ಕೆಲಸವನ್ನು ಮಾತ್ರ ಮಾಡಿಸಿಕೊಳ್ಳುವುದಿಲ್ಲ, ನೀವು ಮುಂದಿನವನ ಮೈಂಡ್ ಕೂಡ ಹ್ಯಾಕ್ ಮಾಡಬಹುದು ಮತ್ತು ನಿಧಾನವಾಗಿ ಅವನ ಥಾಟ್ಸ್ ನಿಮ್ಮ ಕಡೆ ಪಾಸಿಟಿವ್ ಆಗುವಂತೆ ಮಾಡಬಹುದು. ಆದರೆ ಏನಾಗುತ್ತೆ ಗೊತ್ತಾ, ಯಾರಿಗಾದರೂ ನಿಮ್ಮನ್ನು ಇಷ್ಟಪಡುವ ಅಭ್ಯಾಸ ಆಗಿಬಿಟ್ಟರೆ ಮತ್ತು ನಂತರ ನೀವು ಅವರ ಅಟೆನ್ಷನ್ ಅನ್ನು ಕಂಟ್ರೋಲ್ ಮಾಡಲು ಶುರು ಮಾಡಿದಾಗ, ಒಂದು ವಿಷಯ ಅನ್ಪ್ರಿಡಿಕ್ಟೇಬಲ್ ಆದಾಗ ನಮ್ಮ ಬ್ರೈನ್ ಹೇಗೆ ರಿಯಾಕ್ಟ್ ಮಾಡುತ್ತದೆ ಅದನ್ನೇ ನಾವು ಈ ಟೆಕ್ನಿಕ್ ಮೂಲಕ ಅರ್ಥ ಮಾಡಿಕೊಳ್ಳೋಣ, ದಿ ಡೋಪಮಿನ್ ಲೂಪ್. ಒಬ್ಬ ವ್ಯಕ್ತಿ ನಿಮಗೆ ಕಂಟಿನ್ಯೂಸ್ ಆಗಿ ಅಟೆನ್ಷನ್ ಮತ್ತು ಕಾಂಪ್ಲಿಮೆಂಟ್ಸ್ ಕೊಡುತ್ತಿದ್ದರೆ ಸ್ವಲ್ಪ ಸಮಯದ ನಂತರ ನೀವು ಅವನಿಂದ ಬೋರ್ ಆಗಬಹುದು. ಅವನ ವ್ಯಾಲ್ಯೂ ನಿಮಗೆ ಮೊದಲಿನಷ್ಟು ಅನಿಸುವುದಿಲ್ಲ. ಆದರೆ ಒಬ್ಬ ಮಾಸ್ಟರ್ ಮ್ಯಾನಿಪ್ಯುಲೇಟರ್ ಎಂದಿಗೂ ಪ್ರಿಡಿಕ್ಟೇಬಲ್ ಆಗಿರುವುದಿಲ್ಲ. ಮೊದಲು ಅವನು ನಿಮಗೆ ಅಟೆನ್ಷನ್ ಕೊಡುತ್ತಾನೆ, ನಿಮ್ಮನ್ನು ಈ ಜಗತ್ತಿನ ಅತ್ಯಂತ ಸ್ಪೆಷಲ್ ಪರ್ಸನ್ ಅನ್ನು ಹಾಗೆ ಫೀಲ್ ಮಾಡಿಸುತ್ತಾನೆ. ಮತ್ತು ನಂತರ ಒಂದು ದಿನ ಅಚಾನಕ್ ಅವನು ಮಾಯವಾಗಿ ಬಿಡುತ್ತಾನೆ. ರಿಪ್ಲೈಸ್ ಕಡಿಮೆ ಆಗುತ್ತವೆ, ಅಟೆನ್ಷನ್ ಕಡಿಮೆ ಆಗುತ್ತದೆ ಮತ್ತು ಈಗ ನಿಮ್ಮ ಬ್ರೈನ್ ಒಂದು ವಿಷಯವನ್ನು ಯೋಚಿಸಲು ಶುರು ಮಾಡುತ್ತದೆ, ಅವನು ಯಾಕೆ ಚೇಂಜ್ ಆದ? ನಾನು ಏನಾದರೂ ತಪ್ಪು ಮಾಡಿದ್ದೀನಾ? ಆ ವ್ಯಕ್ತಿಯನ್ನು ನೀವು ಮೊದಲಿಗಿಂತ ಹೆಚ್ಚು ಯೋಚಿಸಲು ಶುರು ಮಾಡುತ್ತೀರಿ. ತುಂಬಾ ಜನರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತದೆ, ಯಾರು ನಮಗೆ ಯಾವಾಗಲೂ ಅಟೆನ್ಷನ್ ಕೊಡ್ತಾರೋ ಅವರನ್ನೇ ನಾವು ಹೆಚ್ಚು ಇಷ್ಟಪಡುತ್ತೇವೆ ಅಂತ. ಆದರೆ ನಿಜ ಏನು ಗೊತ್ತಾ, ಕೆಲವೊಮ್ಮೆ ಒಂದು ದಿನ ತುಂಬಾ ಅಟೆನ್ಷನ್ ಕೊಟ್ಟು ಮತ್ತೊಂದು ದಿನ ಸಂಪೂರ್ಣ ಇಗ್ನೋರ್ ಮಾಡುವವರು ನಮ್ಮ ಮೈಂಡ್ ನಲ್ಲಿ ಹೆಚ್ಚು ಉಳಿದು ಬಿಡುತ್ತಾರೆ ಮತ್ತು ನಿಧಾನವಾಗಿ ನಾವು ಅವರ ಬಗ್ಗೆ ಇನ್ನೂ ಹೆಚ್ಚು ಯೋಚಿಸಲು ಶುರು ಮಾಡುತ್ತೇವೆ. ಆದರೆ ಒಬ್ಬ ಮ್ಯಾನಿಪ್ಯುಲೇಟರ್ಗೆ ನಿಮ್ಮಿಂದ ಏನನ್ನು ಕೇಳಬೇಕಾಗಿಲ್ಲ, ಅಂದ್ರೆ ಕೇವಲ ಅವನ ಅಪಿಯರೆನ್ಸ್ ಮತ್ತು ಮಾತನಾಡುವ ರೀತಿಯಿಂದಲೇ ನೀವು ಅವನ ಫ್ಲೋಸ್ ಗಳನ್ನು ಇಗ್ನೋರ್ ಮಾಡಿ ಬ್ಲೈಂಡ್ ಟ್ರಸ್ಟ್ ಮಾಡಲು ಶುರು
ಶುರು ಮಾಡುತ್ತೀರಿ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನೀವು ಯಾವತ್ತಾದರೂ ಅಂತ ವ್ಯಕ್ತಿಯನ್ನು ಭೇಟಿಯಾಗಿದ್ದೀರಾ? ಅವನನ್ನು ನೋಡಿದ ತಕ್ಷಣ ನೀವು ಅವನ ಜೊತೆ ಒಂದು ಪದ ಕೂಡ ಮಾತನಾಡುವ ಮುಂಚೆ ಈ ವ್ಯಕ್ತಿ ಟ್ರಸ್ಟ್ ವರ್ದಿ ಆಗಿದ್ದಾನೆ ಅಂತ ಅನ್ಸಿದೆಯಾ? ಅಥವಾ ಈ ವ್ಯಕ್ತಿಯಲ್ಲಿ ಏನೋ ಸ್ಪೆಷಲ್ ಇದೆ, ಎಲ್ಲರನ್ನು ಅಟ್ರಾಕ್ಟ್ ಮಾಡುವ ಒಂದು ಔರಾ ಇದೆ ಅಂತ ಅನ್ಸಿದೆಯಾ? ನಾವು ಅದನ್ನು ಆಕರ್ಷಣೆ ಅಥವಾ ಪರ್ಸನಾಲಿಟಿ ಅಂತ ಕರೆಯುತ್ತೇವೆ. ಆದ್ರೆ ಇಲ್ಲಿ ಎರಡು ಪವರ್ಫುಲ್ ಸೈಕಾಲಜಿ ಟೆಕ್ನಿಕ್ಸ್ ಒಟ್ಟಿಗೆ ಕೆಲಸ ಮಾಡುತ್ತಿರುತ್ತವೆ. ಮೊದಲನೆಯದು ದಿ ಹ್ಯಾಲೋ ಎಫೆಕ್ಟ್. ನೀವು ಒಬ್ಬ ವ್ಯಕ್ತಿಯ ಒಂದು ಪಾಸಿಟಿವ್ ಟ್ರೇಟ್ ಅನ್ನು ನೋಡಿದಾಗ, ಎಕ್ಸಾಂಪಲ್ ಅವರ ಡ್ರೆಸ್ಸಿಂಗ್ ಸೆನ್ಸ್, ಅವರ ಕಾನ್ಫಿಡೆಂಟ್ ವಾಯ್ಸ್ ಅಥವಾ ಅವರ ಪರ್ಫೆಕ್ಟ್ ಪೋಸ್ಚರ್, ಅವಾಗ ನಿಮ್ಮ ಬ್ರೈನ್ ಲೇಜಿ ಫೀಲ್ ಮಾಡಿಕೊಂಡು ಶಾರ್ಟ್ ಕಟ್ಸ್ ತೆಗೆದುಕೊಳ್ಳಲು ಶುರು ಮಾಡುತ್ತದೆ. ಇವನು ಇಷ್ಟು ಆರ್ಗನೈಸ್ಡ್ ಆಗಿ ಕಾಣುತ್ತಿದ್ದಾನೆ ಅಂದ್ರೆ ಖಂಡಿತ ಸ್ಮಾರ್ಟ್ ಇರಬೇಕು, ಹಾನೆಸ್ಟ್ ಕೂಡ ಇರಬಹುದು ಮತ್ತು ರಿಲಯಬಲ್ ಕೂಡ. ಒಬ್ಬ ವ್ಯಕ್ತಿಯ ಒಂದು ಒಳ್ಳೆ ಗುಣವನ್ನು ನೋಡಿ ಅವನ ಉಳಿದ ಎಲ್ಲ ಗುಣಗಳು ಒಳ್ಳೆಯದೇ ಇರಬೇಕು ಅಂತ ನಮ್ಮ ಬ್ರೈನ್ ಅಸ್ಯೂಮ್ ಮಾಡುತ್ತದೆ. ಅದಕ್ಕಾಗಿಯೇ ತುಂಬಾ ಜನ ಎದುರಿನ ವ್ಯಕ್ತಿಯ ರೆಡ್ ಫ್ಲಾಗ್ಸ್ ಗಳನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡಿಬಿಡುತ್ತಾರೆ. ಮತ್ತು ಮಾಸ್ಟರ್ ಮ್ಯಾನಿಪ್ಯುಲೇಟರ್ಸ್ ಗೆ ಈ ವಿಷಯ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಅವರು ಮೊದಲು ತಮ್ಮ ಅಪಿಯರೆನ್ಸ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಪೋಸ್ಚರ್ ಅನ್ನು ವೆಪನ್ ಆಗಿ ಮಾಡಿಕೊಳ್ಳುತ್ತಾರೆ. ನಿಮ್ಮ ಲಾಜಿಕಲ್ ಬ್ರೈನ್ ಪ್ರಶ್ನೆ ಮಾಡುವುದಕ್ಕಿಂತ ಮುಂಚೆ ಅವರು ಟ್ರಸ್ಟ್ ಬಿಲ್ಡ್ ಮಾಡಿರುತ್ತಾರೆ. ಆದರೆ ಗೇಮ್ ಇಲ್ಲಿಗೆ ಮುಗಿಯುವುದಿಲ್ಲ. ಯಾಕಂದ್ರೆ ಟ್ರಸ್ಟ್ ಗೆಲ್ಲುವುದು ಒಂದು ವಿಷಯ, ಆದರೆ ಇವನು ನನ್ನಂತೆ ಇದ್ದಾನೆ ಅನ್ನೋ ಫೀಲಿಂಗ್ ಕ್ರಿಯೇಟ್ ಮಾಡೋದು ಇನ್ನೂ ಡೇಂಜರಸ್. ಮತ್ತು ಇಲ್ಲೇ ಬರುತ್ತದೆ ದಿ ಕೆಮಿಲಿಯನ್ ಎಫೆಕ್ಟ್. ಹ್ಯೂಮನ್ ಎವಲ್ಯೂಷನ್ ನ ಒಂದು ಬೇಸಿಕ್ ರೂಲ್ ಏನಂದ್ರೆ ನಾವು ನಮ್ಮಂತೆ ಇರುವ ಜನರನ್ನು ಹೆಚ್ಚು ಟ್ರಸ್ಟ್ ಮಾಡುತ್ತೇವೆ. ಮತ್ತು ಒಬ್ಬ ಮಾಸ್ಟರ್ ಮ್ಯಾನಿಪ್ಯುಲೇಟರ್ ಈ ವಿಷಯದ ಲಾಭ ಹೇಗೆ ಪಡೆಯುತ್ತಾನೆ ಅಂದ್ರೆ, ಅವನು ನಿಮ್ಮ ಜೊತೆ ಮಾತನಾಡುವಾಗ ನಿಧಾನವಾಗಿ ನಿಮ್ಮನ್ನೇ ಮಿರರ್ ಮಾಡಲು ಶುರು ಮಾಡುತ್ತಾನೆ. ನೀವು ನಿಧಾನವಾಗಿ ಮಾತನಾಡುತ್ತಿದ್ದರೆ ಅವನು ಕೂಡ ತನ್ನ ಟೋನ್ ಅನ್ನು ನಿಧಾನಗೊಳಿಸುತ್ತಾನೆ. ನೀವು ಮುಂದೆ ಲೀನ್ ಆಗಿ ಕುಳಿತಿದ್ದರೆ ಸ್ವಲ್ಪ ಸಮಯದ ನಂತರ ಅವನು ಕೂಡ ಹಾಗೆಯೇ ಕುಳಿತುಕೊಳ್ಳುತ್ತಾನೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಈ ಮಿರರಿಂಗ್ ಸಂಪೂರ್ಣವಾಗಿ ಗೊತ್ತಾಗುವುದಿಲ್ಲ. ಅವಾಗ ನಿಮ್ಮ ಬ್ರೈನ್ ಒಂದು ಸಿಗ್ನಲ್ ಕಳುಹಿಸುತ್ತದೆ, ಈ ವ್ಯಕ್ತಿ ನನ್ನಂತೆಯೇ ಇದ್ದಾನೆ, ನಾನು ಇವನನ್ನು ಟ್ರಸ್ಟ್ ಮಾಡಬಹುದು. ಮತ್ತು ಅಲ್ಲಿಂದಲೇ ಕನೆಕ್ಷನ್ ಬಿಲ್ಡ್ ಆಗಲು ಶುರುವಾಗುತ್ತದೆ. ನಿಮಗೆ ಅನಿಸುತ್ತದೆ ಕೊನೆಗೆ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಪರ್ಸನ್ ಸಿಕ್ಕಿದ್ದಾನೆ ಅಂತ. ಆದರೆ ರಿಯಾಲಿಟಿ ಏನು ಗೊತ್ತಾ? ನೀವು ನಿಮ್ಮಂತೆ ಇರುವ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವುದಿಲ್ಲ, ಅವರು ಕೇರ್ಫುಲಿ ಕ್ರಿಯೇಟ್ ಮಾಡಿದ ರಿಫ್ಲೆಕ್ಷನ್ ಜೊತೆ ಮಾತನಾಡುತ್ತಾ ಇರ್ತೀರಿ. ಇವತ್ತು ನಾವು ಹ್ಯೂಮನ್ ಮೈಂಡ್ ನಲ್ಲಿ ಕೆಲಸ ಮಾಡುವ 5 ಡಾರ್ಕ್ ಸೈಕಾಲಜಿ ಟೆಕ್ನಿಕ್ಸ್ ಗಳನ್ನು ಅರ್ಥ ಮಾಡಿಕೊಂಡೆವು. ಆದರೆ ಈಗ ಒಂದು ಪ್ರಶ್ನೆ ಬರುತ್ತದೆ, ಈ ಟೆಕ್ನಿಕ್ಸ್ ಗಳನ್ನು ಮಾಸ್ಟರ್ ಮಾಡಿ ನಾವು ಒಬ್ಬ ಮ್ಯಾನಿಪ್ಯುಲೇಟರ್ ಆಗ್ಬೇಕಾ? ಸೊ ಈ ಗೇಮ್ ಅನ್ನು ಇಲ್ಲೇ ಕ್ಲೋಸ್ ಮಾಡೋಣ. ನಾನು ಹೇಳಿದ ಎಲ್ಲಾ ಟೆಕ್ನಿಕ್ಸ್ಗಳು ತುಂಬಾ ಪವರ್ಫುಲ್ ಮತ್ತು ಮ್ಯಾನಿಪ್ಯುಲೇಟಿವ್ ಆಗಿವೆ. ಒಂದು ಚಾಕುವಿನಿಂದ ಒಬ್ಬ ವ್ಯಕ್ತಿಯ ಜೀವ ತೆಗೆಯಬಹುದು, ಆದರೆ ಅದೇ ಚಾಕುವಿನಿಂದ ಒಬ್ಬ ಸರ್ಜನ್ ಯಾರದೋ ಜೀವ ಉಳಿಸಲೂಬಹುದು. ಯಾವುದೇ ಟೂಲ್ ತನ್ನಷ್ಟಕ್ಕೆ ತಾನೇ ಒಳ್ಳೆಯದು ಅಥವಾ ಕೆಟ್ಟದ್ದು ಅಲ್ಲ, ಅದನ್ನು ಬಳಸುವ ವ್ಯಕ್ತಿಯ ಇಂಟೆನ್ಷನ್ ಮ್ಯಾಟರ್ ಆಗುತ್ತೆ. ಮತ್ತು ಇದೇ ರೀತಿಯ ವಿಡಿಯೋಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.